ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಯುದ್ಧದಲ್ಲಿ ಆಗಿರುವ ಬೆಳವಣಿಗೆಗಳನ್ನು ನೋಡೋ ಮುನ್ನ ರಂಜಾನ್ ಟೈಮ್ನಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಮೇಲೆ ಕ್ರೂರ ಕೃತ್ಯವನ್ನು ಮಾಡಿದೆ. ಆ ಕಡೆ ಸುನ್ನಿ ಶಿಯಾ ಯಹೂದಿ ಅಂತ ಒಬ್ರಿಗೊಬ್ರು ಬಾಂಬ್ ಸುರಿತಾ ಇದ್ರೆ, ಇತ್ತ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ರಂಜಾನ್ ಟೈಮ್ ನಲ್ಲೇನೆ ಭೀಕರ ಏರ್ ಸ್ಟ್ರೈಕ್ ಮಾಡಿದೆ. ಒಂದೇ ದಾಳಿಲಿ ಕನಿಷ್ಠ 400 ಅಫ್ಘಾನಿಗಳನ್ನ ಹೊಡೆದು ಹಾಕಿದೆ ಪಾಕಿಸ್ತಾನ. 250 ಜನ ಗಾಯಗೊಂಡಿದ್ದಾರೆ. ಅಫ್ಘಾನ್ ರಾಜಧಾನಿ ಕಾಬೂಲ್ ನಲ್ಲಿರೋ ಆಸ್ಪತ್ರೆ ಮೇಲೆ ದಾಳಿ ಮಾಡಿದೆ ಪಾಕಿಸ್ತಾನ. ಈ ಬಗ್ಗೆ ತಾಲಿಬಾನ್ ಸರ್ಕಾರದ ವಕ್ತಾರ ಹಮ್ದುಲ್ಲಾ ಫಿತ್ರತ್ ಮಾಹಿತಿ ಕೊಟ್ಟಿದ್ದಾರೆ. ಪಾಕ್ ನೀಚ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಮಾದಕ ವಸ್ತು ಸೇವಿಸುವವರಿಗೆ ಚಿಕಿತ್ಸೆ ಕೊಡಲಾಗ್ತಿತ್ತು. ಈಗ ಇದೇ ಆಸ್ಪತ್ರೆ ಮೇಲೆ ಪಾಕ್ ಸ್ಫೋಟಕ ಹಾಕಿದೆ. ಆಸ್ಪತ್ರೆಯ ಕಟ್ಟಡ ಭಾಗಶಃ ನಾಶ ಆಗಿದೆ. ಭಾರಿ ಪ್ರಮಾಣದಲ್ಲಿ ಬೆಂಕಿ ಕೂಡ ಹತ್ತಿಕೊಂಡಿತ್ತು. ಸದ್ಯ ಅವಶೇಷಗಳ ಅಡಿ ಸಿಲುಕಿರೋರಿಗಾಗಿ ಶೋಧ ನಡೀತಾ ಇದೆ. 400 ಜನರ ಪ್ರಾಣ ಹೋಗಿದೆ. 250ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಈ ಆಸ್ಪತ್ರೆಯಲ್ಲಿ 2,000 ಬೆಡ್ಗಳಿದ್ವು. ದೊಡ್ಡ ಹಾಸ್ಪಿಟಲ್ ಆಗಿತ್ತು ಇದು. ಇದಕ್ಕೂ ಮುನ್ನ ಪಾಕ್ ಮತ್ತು ಅಫ್ಘಾನ್ ನಡುವೆ ಗಡಿಯಲ್ಲಿ ಹೊಡೆದಾಟ ಆಗಿತ್ತು. ಅಫ್ಘಾನ್ನ ಕಂದಹಾರ್ ಪ್ರಾಂತ್ಯದಲ್ಲಿ ಪಾಕ್ ಏರ್ ಸ್ಟ್ರೈಕ್ ಮಾಡಿತ್ತು. ಇತ್ತ ತಾಲಿಬಾನ್ ಪಾಕ್ನ ಸೇನಾ ಕ್ಯಾಂಪ್ ಮೇಲೆ ದಾಳಿ ಮಾಡಿತ್ತು. ಅದಾದ್ಮೇಲೆ ಪಾಕ್ ಈ ತರ ಮಾಡಿದೆ. ಏನು, ಪಾಕಿಸ್ತಾನದ ಈ ಕೆಲಸಕ್ಕೆ ಜಗತ್ತಿನಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ಇಡೀ ಜಗತ್ತು ಕ್ಯಾಕರಿಸಿ ಉಗಿಯೋಕೆ ತಯಾರಿ ಮಾಡುತ್ತಿದ್ದ ಹಾಗೆ ಪಾಕಿಸ್ತಾನ ಗಾಬರಿಯಿಂದ ಈಗ ಇದನ್ನ ಅಲ್ಲಗಳಿತಾ ಇದೆ. ನಾವು ಮಾಡೇ ಇಲ್ಲ ದಾಳಿ ಅಂತ ಹೇಳ್ತಾ ಇದೆ. ಯಾವುದೇ ನಾಗರಿಕರನ್ನ ಹಾಸ್ಪಿಟಲ್ ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿಲ್ಲ. ಉಗ್ರರ ಅಡಗುದಾಣಗಳು ಮತ್ತು ಶಸ್ತ್ರಾಸ್ತ್ರ ಸಂಗ್ರಹಣಾ ಫೆಸಿಲಿಟಿಗಳ ಮೇಲೆ ಮಾತ್ರ ದಾಳಿ ಮಾಡಿದ್ವಿ. ಯಾವುದೇ ಕೊಲಾಟರಲ್ ಡ್ಯಾಮೇಜ್ ಆಗದಂತೆ ಎಚ್ಚರಿಕೆಯಿಂದ ಕಾರ್ಯಾಚರಣೆ ಮಾಡಿದ್ವಿ. ತಾಲಿಬಾನ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ರ ವಕ್ತಾರ ಮಶ್ರಫ್ ಝೈದಿ ಹೇಳಿದ್ದಾರೆ. ಆದ್ರೆ ತಾಲಿಬಾನ್ ಸರ್ಕಾರ ಇದಕ್ಕೆ ಪ್ರತಿಕಾರ ಹೇಳ್ತೀವಿ ಅಂತ ಅಬ್ಬರಿಸಿದೆ. ಇನ್ನು ಮುಂದೆ ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ಇಲ್ಲ. ನಾವು ಪಾಕಿಸ್ತಾನಕ್ಕೆ ಪ್ರತಿಕಾರ ಹೇಳ್ತೀವಿ. ಇಸ್ರೇಲ್ ಸೇನೆ ಹೇಗೆ ಸಾಮಾನ್ಯ ಜನರನ್ನ ಟಾರ್ಗೆಟ್ ಮಾಡ್ತಾ ಇದೆಯೋ ಇರಾನ್ನಲ್ಲಿ, ಅದೇ ಕುತಂತ್ರವನ್ನ ಪಾಕಿಸ್ತಾನ ಕೂಡ ಮಾಡಿದೆ. ಶಾಲೆ, ಮದ್ರಸಾ ಮತ್ತು ಹಾಸ್ಪಿಟಲ್ಸ್ ಮೇಲೆ ಸ್ಫೋಟಕ ಹಾಕ್ತಾ ಇದೆ. ಇದರ ಪರಿಣಾಮಗಳನ್ನ ಅನುಭವಿಸ್ತೀರಿ ನೀವು, ಬಿಡೋದಿಲ್ಲ ನೀವನ್ನ ಅಂತ ತಾಲಿಬಾನ್ ವಾರ್ನಿಂಗ್ ಕೊಟ್ಟಿದೆ. ಅಲ್ಲದೆ ಈ ದಾಳಿಯನ್ನ ಪಾಕಿಸ್ತಾನದ ವಾರ್ತಾ ಸಚಿವ ಅಟ್ಟವುಲ್ಲಾ ತರಾರ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಕೂಡ ತಾಲಿಬಾನ್ ಚಿಮಾರಿ ಹಾಕಿದೆ. ನಿಮ್ ದೇಶದಲ್ಲಿ ಉಗ್ರರ ಮಿಲಿಟರಿ ಆಡಳಿತ ಇದೆ. ಅದರ ಮಾಹಿತಿ ಸಚಿವರಾಗಿ ಈ ಕೆಲಸ ಹೆಮ್ಮೆ ಅಂತ ಹೇಳ್ತೀರಿ ನೀವು. ಇದೆಲ್ಲ ನಿಮ್ಮ ಹೀನ ಮನಸ್ಥಿತಿ ತೋರಿಸುತ್ತೆ. ಪಾಕಿಸ್ತಾನಕ್ಕೆ ನಾಚಿಕೆಯಾಗಬೇಕು ಅಂತ ತಾಲಿಬಾನ್ ಸರ್ಕಾರ ಹೇಳಿದೆ. ಇನ್ನು ಪಾಕ್ ದಾಳಿಗೆ ಅಫ್ಘಾನ್ನ ಸ್ಟಾರ್ ಕ್ರಿಕೆಟಿಗ ರಶೀದ್ ಖಾನ್ ಸೇರಿ ಹಲವರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಪಾಕ್ ದಾಳಿಯಲ್ಲಿ ಅಮಾಯಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದನ್ನ ಸಮರ್ಥಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದು ಯುದ್ಧಾಪರಾಧ ಅಂತ ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಘಟಕಗಳು ಕೂಡ ಸುದ್ದಿ ಕೇಳಿ ತುಂಬಾ ಆಘಾತ ಆಗಿದೆ ಅಂತ ಹೇಳಿವೆ. ಭಾರತ ಕೂಡ ಇದಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಪಾಕಿಸ್ತಾನ ಹೇಡಿ ಕೆಲಸ ಮಾಡಿದೆ. ಈ ಬರ್ಬರ ಹತ್ಯೆಯನ್ನು ನಾವು ಗಟ್ಟಿಯಾಗಿ ವಿರೋಧಿಸ್ತೀವಿ. ಹಾಸ್ಪಿಟಲ್ ಮೇಲೆ ದಾಳಿ ಮಾಡೋದು ಸಮರ್ಥನೀಯ ಅಲ್ಲ. ಪಾಕಿಸ್ತಾನಕ್ಕೆ ಆತ್ಮ ಸಾಕ್ಷಿನೇ ಇಲ್ಲ ಅಂತ ಹೇಳಿದೆ. ಸದ್ಯ ಪಾಕ್ ವಿರುದ್ಧ ತಾಲಿಬಾನ್ ಶೆಲ್ಲಿಂಗ್ ಶುರು ಮಾಡಿದ್ದು ಈ ಯುದ್ಧ ಮತ್ತಷ್ಟು ಅಪಾಯಕಾರಿಯಾಗ್ತಾ ಇದೆ. ಪಾಕ್ ಅಫ್ಘಾನ್ ಯುದ್ಧ ಇನ್ನೊಂದ್ ಕಡೆ ಯುದ್ಧ ಆಲ್ರೆಡಿ ಜೋರಾಗಿ ನಡೀತಾ ಇರೋ ಮಿಡಲ್ ಈಸ್ಟ್ ಕಡೆಗೆ ಬಂದ್ರೆ, ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಮತ್ತೆ ದಾಳಿ ಮಾಡಿದೆ. ಮತ್ತೆ ಅದೇ UAE ಮೇಲೆ ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕ ದಾಳಿ ಮಾಡಿದೆ. ದುಬೈ ಮತ್ತು ಅಬುದಾಬಿಯಲ್ಲಿ ದೊಡ್ಡ ಮಟ್ಟದ ಸೌಂಡ್ ಕೇಳಿಬಂದಿದೆ. UAE ಏರ್ ಡಿಫೆನ್ಸ್ ಸಿಸ್ಟಮ್ ಇರಾನ್ನ ಮಿಸೈಲ್ಗಳನ್ನ ಹೊಡೆದು ಹಾಕಿದೆ. ಆದ್ರೆ ಅವಶೇಷ ಬಿದ್ದು ಅಬುದಾಬಿಯಲ್ಲಿ ಒಬ್ರು ಪ್ರಾಣ ಕಳ್ಕೊಂಡಿದ್ದಾರೆ. ಇತ್ತ ಕತರ್ ಮೇಲೂ ಕೂಡ ಇರಾನ್ ದಾಳಿ ಕಂಟಿನ್ಯೂ ಆಗಿದೆ. ರಾಜಧಾನಿ ದೋಹಾದಲ್ಲಿ ಭೀಕರ ಸ್ಫೋಟದ ಶಬ್ದ ಕೇಳಿಬಂದಿದೆ. ಇದರಿಂದ ಕತರ್ ಸರ್ಕಾರ ಅಲ್ಲಿನ ಜನರಿಗೆ ಮನೆಯಿಂದ ಹೊರಬರದಂತೆ ಸೂಚನೆ ಕೊಟ್ಟಿದೆ. ಇತ್ತ ಇರಾನ್ನ ಈ ಅಗ್ರೆಸಿವ್ ನಡೆಯಿಂದ ಕುವೈತ್ ಮತ್ತು ಸೌದಿ ಅರೇಬಿಯಾ ಕೂಡ ನಡುಗಿ ಹೋಗಿವೆ. ಸೌದಿ ಅರೇಬಿಯಾದ ಪೂರ್ವ ಭಾಗದಲ್ಲಿ ಸುಮಾರು 8 ಡ್ರೋನ್ಗಳನ್ನ ಹೊಡೆದು ಹಾಕಲಾಗಿದೆ. ಅತ್ತ ಕುವೈತ್ನಲ್ಲೂ ಕೂಡ ಅನುಮಾನಾಸ್ಪದವಾಗಿ ಹಾರ್ತಾ ಇದ್ದ ಡ್ರೋನ್ ಅನ್ನ ಅಲ್ಲಿನ ನ್ಯಾಷನಲ್ ಗಾರ್ಡ್ಸ್ ಹೊಡೆದು ಹಾಕಿದ್ದಾರೆ. ಏನು, ನೆಲದ ಮೇಲೆ ಮಾತ್ರ ಅಲ್ಲದೆ ಸಮುದ್ರದಲ್ಲೂ ಕೂಡ ಇರಾನ್ನ ದಾಳಿ ಮುಂದುವರೆದಿದೆ. ಒಮಾನ್ ಕೊಲ್ಲಿಯ ಫುಜೈರಾ ಕರಾವಳಿಯಲ್ಲಿ ನಿಂತಿದ್ದ ತೈಲ ಟ್ಯಾಂಕರ್ ಮೇಲೆ ದಾಳಿಯಾಗಿದೆ. ಇದರಿಂದ ಹಡಗಿಗೆ ಸ್ವಲ್ಪ ಮಟ್ಟದ ಹಾನಿಯಾಗಿದ್ದು ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಉಂಟಾಗಿಲ್ಲ ಅಂತ ಬ್ರಿಟನ್ನ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಮಾಹಿತಿ ಕೊಟ್ಟಿದೆ. ಮತ್ತೊಂದು ಕಡೆ ಇರಾನ್ ಪ್ರತಿಕಾರದ ಮಾತುಗಳನ್ನು ಆಡ್ತಾನೆ ಇದೆ. ಇರಾನ್ನ ಐರಿಸ್ ದೇನಾ ನೌಕೆಯನ್ನ ಅಮೆರಿಕ ಶ್ರೀಲಂಕಾ ಕರಾವಳಿಯಲ್ಲಿ ಹೊಡೆದು ಹಾಕಿತ್ತು. ಈ ದಾಳಿಯಲ್ಲಿ 80ಕ್ಕೂ ಅಧಿಕ ಇರಾನ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ರು. ಈ ಬಗ್ಗೆ ಮಾತನಾಡಿರೋ ಇರಾನ್ನ ನೇವಿ ಚೀಫ್ ಶಹರಮ್ ಇರಾನಿ, ನಮ್ಮ ಯುದ್ಧ ನೌಕೆ ಮೇಲೆ ದಾಳಿ ಮಾಡಿದ ಶತ್ರುಗಳನ್ನ ನಾವು ಬಿಡೋದಿಲ್ಲ, ಶತ್ರುಗಳ ಅಪರಾಧವನ್ನ ಮರೆಯೋದಿಲ್ಲ, ತೀಕ್ಷ್ಣ ಪ್ರತಿಕಾರ ಹೇಳೇ ಹೇಳ್ತೀವಿ, ನಿರೀಕ್ಷೆ ಮಾಡಿರಬಾರದು, ಆ ರೀತಿ ಏಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಯುದ್ಧವನ್ನ ಶುರು ಮಾಡಿದ್ದು ನೀವು,
ಆದ್ರೆ ಮುಗಿಸೋದು ನಾವು ಅಂತ ಅಮೆರಿಕಾಗೆ ಇರಾನ್ ನೇರ ಸವಾಲು ಹಾಕಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಗಳಿಗೆ ತಿರುಗೇಟು ಕೊಟ್ಟಿರೋ ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಜೊಲ್ಫಾಘರಿ ಈ ಯುದ್ಧದ ಅಂತ್ಯ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಧಾರ ಆಗಲ್ಲ, ಬದಲಿಗೆ ಯುದ್ಧ ಭೂಮಿಯಲ್ಲಿ ನಿರ್ಧಾರ ಆಗತ್ತೆ ಅಂತ ಗುಡುಗಿದ್ದಾರೆ. ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿರ್ಬೋದು, ಆದ್ರೆ ಈ ಸಂಘರ್ಷ ಎಷ್ಟು ದಿನ ನಡಿಬೇಕು, ಇದು ಹೇಗೆ ಎಂಡ್ ಆಗಬೇಕು ಅದನ್ನ ಇರಾನ್ ಡಿಸೈಡ್ ಮಾಡುತ್ತೆ ಅನ್ನೋ ರಣಕೇಕೆಯನ್ನ ಹಾಕಿದ್ದಾರೆ. ಇದೇ ವೇಳೆ ತನ್ನ ನೆರೆಹೊರೆಯ ಮುಸ್ಲಿಂ ರಾಷ್ಟ್ರಗಳಿಗೂ ಇರಾನ್ ಸೇನಾ ವಕ್ತಾರ ಒಂದು ಮುಖ್ಯ ಸಂದೇಶ ರವಾನೆ ಮಾಡಿದ್ದಾರೆ. ನಮಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ, ನಿಮ್ಮೊಂದಿಗೆ ಯುದ್ಧ ಮಾಡ್ತಿಲ್ಲ, ನಮ್ಮ ಗುರಿ ಇರೋದು ಕೇವಲ ಅಮೆರಿಕದ ಸೇನಾ ನೆಲೆಗಳು, ಅವುಗಳನ್ನ ಟಾರ್ಗೆಟ್ ಮಾಡ್ತಾ ಇದೀವಿ ನಮ್ಮ ರಾಷ್ಟ್ರದ ರಕ್ಷಣೆಗೋಸ್ಕರ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಾಯಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ಹೇಗೆ ಜೀವ ಉಳಿಸಿಕೊಂಡ್ರು ಅಂತ ಗೊತ್ತಾಗಿದೆ. ಲೀಕ್ ಆಗಿರೋ ಆಡಿಯೋದಿಂದ ಇದು ರಿವೀಲ್ ಆಗಿದೆ. ಇದರ ಬಗ್ಗೆ ಇತ್ತೀಚೆಗೆ ಇರಾನ್ ಅಧಿಕಾರಿಗಳ ನಡುವೆ ಖಾಸಗಿ ಮೀಟಿಂಗ್ ಆಗಿತ್ತು. ಅದರಲ್ಲಿ ಖಾಮೆನೆ ಆಫೀಸ್ನ ಪ್ರೋಟೋಕಾಲ್ ಹೆಡ್ ಮಹಾಜರ್ ಹೊಸೇನಿ ಈ ದಾಳಿಯ ಬಗ್ಗೆ ಭಯಾನಕ ಡೀಟೇಲ್ಸ್ ಬಿಚ್ಚಿಟ್ಟಿದ್ದಾರೆ. ಅವ್ರ ಪ್ರಕಾರ ಮುಜ್ತಬಾ ಖಾಮೆನೆ ಏನೋ ಕೆಲಸಕ್ಕಾಗಿ ಬಿಲ್ಡಿಂಗ್ ನಿಂದ ಹೊರಗೆ ಗಾರ್ಡನ್ಗೆ ಬಂದಿದ್ರು. ಅವರು ಹೊರಗೆ ಬಂದ ಕೆಲವೇ ಸೆಕೆಂಡ್ಗಳಲ್ಲಿ ಬಿಲ್ಡಿಂಗ್ ಮೇಲೆ ಮಿಸೈಲ್ ಬಂದು ಬಿದ್ದಿದೆ. ಇದರಿಂದ ಮುಜ್ತಬಾ ಪಾರಾದ್ರು. ಆದ್ರೆ ಮುಜ್ತಬಾ ಅವರ ತಂದೆ ಆಯತುಲ್ಲಾ ಅಲಿ ಖಾಮೆನಾಯಿ ಅವರು ಸೇರಿದ ಹಾಗೆ ಫ್ಯಾಮಿಲಿಯ ಅನೇಕರು ಮತ್ತು ಉನ್ನತ ಅಧಿಕಾರಿಗಳು ಸಂಬಂಧಿಕರು ದಾಳಿಯಲ್ಲಿ ಮೃತಪಟ್ಟರು. ಕನಿಷ್ಠ 3 ಮಿಸೈಲ್ಗಳನ್ನ ಬಳಸಲಾಗಿತ್ತು. ಒಂದು ಮಿಸೈಲ್ ಅಲಿ ಖಾಮೆನಾಯಿ ಇದ್ದ ಜಾಗಕ್ಕೆ ಬಿದ್ದರೆ, ಇನ್ನೊಂದು ಮಿಸೈಲ್ ಮೇಲಿನ ಫ್ಲೋರ್ನಲ್ಲಿದ್ದ ಮುಜ್ತಬಾ ಅವರ ಮನೆಗೆ ಬಿದ್ದಿದೆ. ಈ ದಾಳಿ ಎಷ್ಟು ಭೀಕರವಾಗಿತ್ತು ಅಂದ್ರೆ ಇರಾನ್ನ ಮಿಲಿಟರಿ ಚೀಫ್ ಮೊಹಮ್ಮದ್ ಶಿರಾಜಿ ಅವರ ದೇಹವೇ ಸಿಕ್ಕಿಲ್ಲ. ಜೊತೆಗೆ ಇಡೀ ಮುಜ್ತಬಾರ ಫ್ಯಾಮಿಲಿನೇ ಭೀಕರವಾಗಿ ಅಂತ್ಯ ಆಯಿತು. ಆದ್ರೆ ಮುಜ್ತಬಾ ಖಾಮೆನಿ ಮಾತ್ರ ಬದುಕಿರೋದು ಅಚ್ಚರಿ. ಅವರು ಬದುಕಬೇಕು ಅನ್ನೋದು ದೇವರ ಇಚ್ಛೆಯಾಗಿತ್ತು ಅನ್ನೋದು ಆ ಆಡಿಯೋನಲ್ಲಿ ರೆಕಾರ್ಡ್ ಆಗಿದೆ. ಈ ನಡುವೆ ಇದೇ ಮುಜ್ತಬಾ ಖಾಮೆನಿ ಬಗ್ಗೆ ಅಮೆರಿಕ ಸ್ಫೋಟಕ ವರದಿಯನ್ನ ನೀಡಿದೆ. ಈ ಹೊಸ ನಾಯಕ ಗೆ ಅಂದ್ರೆ ಸಲಿಂಗಕಾಮಿ ಅಂತ ಹೇಳಿ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ರಿಪೋರ್ಟ್ ಕೊಟ್ಟಿವೆ. ಈ ವಿಚಾರ ಕೇಳಿ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಶಾಕ್ ಆಗಿದ್ರು ಅಂತ ನ್ಯೂಯಾರ್ಕ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಇತ್ತೀಚೆಗೆ ನಡೆದಂತ ಮೀಟಿಂಗ್ ಒಂದರಲ್ಲಿ ರಿಪೋರ್ಟ್ ಬಗ್ಗೆ ಹೇಳಿದಾಗ ಟ್ರಂಪ್ ಜೋರಾಗಿ ನಕ್ಕಿದ್ರಂತೆ. ಶಾಕ್ ಬೇರೆ ಆಯ್ತಂತೆ ಅವರಿಗೆ. ಮೀಟಿಂಗ್ ನಲ್ಲಿದ್ದ ಇತರ ಅಧಿಕಾರಿಗಳು ಕೂಡ ತಮಾಷೆಯಾಗಿ ಪ್ರತಿಕ್ರಿಯೆ ಕೊಟ್ರಂತೆ. ಈ ವಿಚಾರ ಅಮೆರಿಕದ ಹೈ ಲೆವೆಲ್ ಮೀಟಿಂಗ್ಗಳಲ್ಲಿ ಚರ್ಚೆಯಾಗಿದ್ದು ಇಂಟೆಲಿಜೆನ್ಸ್ ಅಧಿಕಾರಿಗಳು ಇದನ್ನ ಪಕ್ಕಾ ಮಾಹಿತಿ ಅಂತಾನೆ ಹೇಳ್ತಿದ್ದಾರೆ ಅಂತ ನ್ಯೂಯಾರ್ಕ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ನಿಜವಾಗ್ಲೂ ಇಂಟೆಲಿಜೆನ್ಸ್ ಮಾಹಿತಿನ ಮುಜ್ತಬಾಗೇನಾ ಅಥವಾ ಇದು ಸೈಕಲಾಜಿಕಲ್ ವಾರ್ಫೇರಾ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಫಸ್ಟ್ ಆಫ್ ಆಲ್ ಮುಜ್ತಬಾ ಗೇ ಆದ್ರೇನು, ಸ್ಟ್ರೇಟ್ ಆದ್ರೇನು ಅಥವಾ ಬೈ ಆದ್ರೇನು, ಇವ್ರಿಗೆ ಏನು ಪ್ರಾಬ್ಲಮ್ ಅಥವಾ ಇರಾನ್ ಜನರಿಗೆ ಅದರಿಂದ ಆಗಬೇಕಾಗಿರೋದೇನು, ಈ ಥರ ಚರ್ಚೆ ನಡೆಸ್ತಾ ಇದ್ದಾರೆ ಇವರೆಲ್ಲ. ಅದು ಯಾವ ಲೆವೆಲ್ಗೆ ಅಂದ್ರೆ ತಮ್ಮ ಬಾಲ್ಯದ ಶಿಕ್ಷಕನೊಟ್ಟಿಗೆ ಟೀಚರ್ ಜೊತೆನೆ ಮುಜ್ತಬಾ ಸಂಬಂಧವನ್ನ ಹೊಂದಿದ್ರು ಗೇ ಆಗಿ ಲೈಂಗಿಕವಾಗಿ ಅಂತ ಹೇಳಿ ಅಮೆರಿಕದ ಗುಪ್ತಚರ ಇಲಾಖೆ ರಿಪೋರ್ಟ್ ಮಾಡಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಇವ್ರು ಯಾಕೆ ಇಷ್ಟೊಂದು ಹೈಲೈಟ್ ಮಾಡ್ತಿರ್ಬೋದು ಅಂತ ಹೇಳಿದ್ರೆ ಇರಾನ್ ನಲ್ಲಿ ಸಲಿಂಗಕಾಮ ಅನ್ನೋದು ಶಿಕ್ಷಾರ್ಹ ಅಪರಾಧ, ಕಠಿಣವಾಗಿರೋ ಶಿಕ್ಷೆ ಇದೆ. ಅಂತದ್ರಲ್ಲಿ ಸುಪ್ರೀಂ ಲೀಡರೇ ಈ ರೀತಿ ಗೇ ಅಂತ ಹೇಳಿ ಚರ್ಚೆ ಆದ್ರೆ, ಆ ರೀತಿ ಬಹಳ ವರ್ಣರಂಜಿತವಾಗಿ ಸ್ಟೋರಿಗಳು ಹರಿದಾಡಿದ್ರೆ, ಲಾಸ್ಟ್ ಟೈಮ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಪಡಿಬೇಕಾದ್ರೂ ಕೂಡ ಅಲ್ಲಿನ ಸಿಬ್ಬಂದಿಯೊಂದಿಗೂ ಅಸಭ್ಯವಾಗಿ ವರ್ತಿಸಿದ್ರು ಅಂತೆಲ್ಲ ಇವರು ಗುಪ್ತಚರ ವರದಿಯಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಸೊ ಮೋಸ್ಟ್ಲಿ ಸೈಕಲಾಜಿಕಲ್ ವಾರ್ಫೇರ್ ಇರ್ಬೋದಾ, ನೋಡ್ಬೇಕು ಏನ್ ಇಂಟೆನ್ಷನ್ಸ್ ಇದ್ರ ಹಿಂದೆ ಅಂತ ಹೇಳಿ. ಈತ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ಕಾಳಗ ತಾರಕಕ್ಕೇರಿದೆ. ದಕ್ಷಿಣ ಲೆಬನಾನ್ನ ಬಿಂಟ್ ಜಬೇಲ್ ಮತ್ತು ಅರಬ್ ಅಲ್ ಜಲ್ ಗ್ರಾಮಗಳ ಮೇಲೆ ಇಸ್ರೇಲ್ ಭೀಕರವಾಗಿ ಯುದ್ಧ ವಿಮಾನಗಳ ಮೂಲಕ ಏರ್ ಸ್ಟ್ರೈಕ್ ಮಾಡಿದೆ. ದಾಳಿ ಮಾಡೋ ಮೊದಲೇ ಇಸ್ರೇಲ್ ಸೇನೆ ಅಲ್ಲಿನ ಜನರಿಗೆ ವಾರ್ನಿಂಗ್ ಕೊಟ್ಟಿದೆ. ತಕ್ಷಣ ಮನೆ ಖಾಲಿ ಮಾಡಿ ಓಡಿ ಹೋಗುವಂತೆ ಸೂಚಿಸಲಾಗಿತ್ತು. ಹೆಜ್ಬುಲ್ಲಾ ಉಗ್ರರ ಅಡಗುದಾಣಗಳನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಿತ್ತು. ಈಗ ಇಸ್ರೇಲ್ ದಾಳಿಗೆ ಇಡೀ ಪ್ರದೇಶದಲ್ಲಿ ಬೆಂಕಿ ಮತ್ತು ಹೊಗೆ ಆವರಿಸಿದೆ. ಈತ ಲೆಬನಾನ್ ರಾಷ್ಟ್ರೀಯ ಸುದ್ದಿ ಸಂಸ್ಥೆ ಕೂಡ ಇಸ್ರೇಲ್ ದಾಳಿಯನ್ನ ಕನ್ಫರ್ಮ್ ಮಾಡಿದೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆಯ ಹೊಸ ರಾಮ ಮಂದಿರ ಇಲ್ಲೆಲ್ಲ ಹೋಗಿ ಬರಬೇಕು ಅಂತ ಇದ್ರೆ ಸೆವೆನ್ ಸೈನ್ಸ್ ಟೂರಿಸಂ ನ ಈ ಪ್ಯಾಕೇಜ್ ನಿಮಗಾಗಿ ಕಾಲ್ ಮಾಡಿ ಹೋಗಿ ಬರ್ಬೋದು. ಏನೋ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಿತ್ರ ರಾಷ್ಟ್ರಗಳ ಮೇಲೆ ಆಕ್ರೋಶ ಹೊರ ಹಾಕಿದ್ದಾರೆ. ನಮಗೆ ಯಾರ ಸಹಾಯನೂ ಬೇಕಾಗಿಲ್ಲ, ನಾವು ಪ್ರಪಂಚದ ಅತ್ಯಂತ ಬಲಿಷ್ಠ ರಾಷ್ಟ್ರ, ನಮ್ಮ ಬಳಿ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಇದೆ, ಅವ್ರು ನಮಗೆ ಸಹಾಯ ಮಾಡಲಿ ಅಂತ ನಾನು ಕೇಳ್ತಾ ಇಲ್ಲ. ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಕೆ ಕೇಳಿದ್ದು. ಇಷ್ಟು ವರ್ಷಗಳಿಂದ ನಾವೇ ಅವರಿಗೆಲ್ಲ ಸೆಕ್ಯೂರಿಟಿ ಗ್ಯಾರಂಟಿಯನ್ನ ಕೊಟ್ಕೊಂಡು ಬಂದಿದ್ವಿ. ಆದ್ರೆ ಈಗ ನಮಗೆ ಕಷ್ಟ ಬಂದಾಗ, ಅಗತ್ಯ ಇದ್ದಾಗ ಅವ್ರು ನಮ್ಮೊಂದಿಗೆ ನಿಲ್ಲಲ್ಲ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು. ಇದನ್ನ ಹಲವು ವರ್ಷಗಳಿಂದ ನಾನು ಹೇಳ್ತಾ ಬಂದಿದ್ದೆ. ಈಗ ಗೊತ್ತಾಯ್ತು ಅಷ್ಟೇ ನಿಮಗೆ ಅಂತ ಟ್ರಂಪ್ ಕಿಡಿಕಾರಿದ್ದಾರೆ. ಇರಾನ್ ತೈಲ ಸಾಗಾಟಕ್ಕೆ ಅತಿ ಮುಖ್ಯವಾಗಿರೋ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿದೆ. ಇದನ್ನ ಓಪನ್ ಮಾಡೋಕೆ ನಮಗೆ ಸಹಾಯ ಮಾಡಿ, ನಿಮ್ಮ ಯುದ್ಧ ನೌಕೆಗಳನ್ನ ಕಳುಹಿಸಿ, ನಿಮ್ಮ ನೇವಿ ಕಳಿಸ್ಕೊಡಿ, ನಮ್ದೆಲ್ಲರದು ನೇವಿ ಸೇರಿಸಿ ಒಂದು ಬಲಿಷ್ಠವಾಗಿರೋ ಒಂದು ಟೀಮ್ ಮಾಡಿಕೊಂಡು ಹಾರ್ಮುಜ್ ಜಲಸಂಧಿಯನ್ನ ಕಾಪಾಡೋಣ ಅಂತ ಟ್ರಂಪ್ ನ್ಯಾಟೋ ರಾಷ್ಟ್ರಗಳಿಗೆ ಹೇಳಿದ್ರು. ಹೇಳೋದಲ್ಲ, ಮನವಿ ಎಲ್ಲ ಆರ್ಡರ್ ತರ ಮಾಡಿದ್ರು. ಆದ್ರೆ ಜರ್ಮನಿ, ಸ್ಪೇನ್, ಇಟಲಿ ಸೇರಿದ ಹಾಗೆ ಸುಮಾರು ರಾಷ್ಟ್ರಗಳು ಟ್ರಂಪ್ ಮಾತಿಗೆ ಬೆಲೆನೇ ಕೊಡ್ಲಿಲ್ಲ. ನಾವಂತೂ ಕಳಿಸಲ್ಲ ಅಂತ ಹೇಳಿದ್ರು. ಇದಕ್ಕೆ ಟ್ರಂಪ್ ಈಗ ಈ ರೀತಿ ಹೇಳ್ತಾ ಇದ್ದಾರೆ, ನಿಮ್ಮನ್ನ ಟೆಸ್ಟ್ ಮಾಡ್ತಿದೆ, ನಿಮಗಿದೆ ನೆಕ್ಸ್ಟ್
ಈಸ್ಟ್ ಅಂತ ಹೇಳಿ. ಏನೋ ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ತೀವ್ರಗೊಳ್ತಿದ್ದ ಹಾಗೆ ತೈಲ ಸಂಕಷ್ಟ ಆಗಬಾರದು ಅಂತ ಹೇಳಿ ಶ್ರೀಲಂಕಾ ದೊಡ್ಡ ನಿರ್ಧಾರ ತಗೊಂಡಿದೆ. ವಾರಕ್ಕೆ ಕೇವಲ 4 ದಿನ ಮಾತ್ರ ಕೆಲಸ ಮಾಡೋ ಹೊಸ ರೂಲ್ಸ್ ಜಾರಿಗೆ ತಂದಿದೆ. ಇಂಧನ ಉಳಿತಾಯ ಮಾಡೋಕೆ ಶಾಲೆ, ಕಾಲೇಜು ಮತ್ತು ಸರ್ಕಾರಿ ಆಫೀಸ್ಗಳಿಗೆ ಬುಧವಾರ ರಜೆ ಘೋಷಿಸಲಾಗಿದೆ. ಈ ಹಿಂದೆ ಶನಿವಾರ, ಭಾನುವಾರ ಕೂಡ ಕೆಲಸ ಇರಲಿಲ್ಲ. ಖಾಸಗಿ ಕಂಪನಿಗಳಿಗೂ ಕೂಡ ಇದನ್ನ ಫಾಲೋ ಮಾಡೋಕೆ ಹೇಳಲಾಗಿದೆ. ಹಾಸ್ಪಿಟಲ್ಸ್, ಬಂದರುಗಳು ಮತ್ತು ಇತರ ಎಮರ್ಜೆನ್ಸಿ ಕೆಲಸಗಳು ಎಂದಿನಂತೆ ನಡೆಯಲಿವೆ ಅಂತ ಶ್ರೀಲಂಕಾ ಸರ್ಕಾರ ಹೇಳಿದೆ. ಹಾರ್ಮುಜ್ ಜಲಸಂಧಿ ಬಂದ್ ಆಗ್ತಿದ್ದ ಹಾಗೆ ಈಗ ಆಲ್ರೆಡಿ ಪೆಟ್ರೋಲ್ ಮತ್ತು ಡೀಸೆಲ್ ಹಂಚಿಕೆಗೂ ಕೂಡ ಶ್ರೀಲಂಕಾ ಮಿತಿ ಹೇರಿತ್ತು. ವಾರಕ್ಕೆ ಕೇವಲ 15 ಲೀಟರ್ ಮಾತ್ರ ತೈಲ ಕೊಡ್ತಾ ಇದ್ರು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ 200 ಲೀಟರ್ ಮಿತಿ ಹೇರಿದ್ರು. ಈಗ ವಾರಕ್ಕೆ 4 ದಿನದ ಕೆಲಸ ಅಂತ ರೂಲ್ಸ್ ತಂದಿದ್ದಾರೆ. 2022ರಲ್ಲಿ ದೇಶದಲ್ಲಿ ಆಗಿದ್ದ ಆರ್ಥಿಕ ದಿವಾಳಿ ಇನ್ನೊಮ್ಮೆ ಆಗಬಾರದು ಅಂತ ಶ್ರೀಲಂಕಾ ಈ ಕ್ರಮ ತಗೊಂಡಿದೆ. ಇನ್ನು ಭಾರತದ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಸೇಫ್ ಪ್ಯಾಸೇಜ್ ಕೊಡೋಕೆ ಇರಾನ್ ಕೆಲ ಕಂಡೀಷನ್ ಹಾಕಿತ್ತು ಅಂತ ವರದಿಗಳು ಬಂದಿದ್ವು. ಭಾರತ ಸೀಸ್ ಮಾಡಿದ್ದ ನಮ್ಮ 3 ಹಡಗುಗಳನ್ನ, ಕಚ್ಚಾ ತೈಲ ತುಂಬಿದ ಹಡಗುಗಳನ್ನ ವಾಪಸ್ ಕೊಡಬೇಕು. ಹಾಗೆ ಭಾರತ ನಮಗೆ ಸ್ವಲ್ಪ ಮೆಡಿಸಿನ್ ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಕೂಡ ಸೆಂಡ್ ಮಾಡಬೇಕು ಅಂತ ಕೇಳಿತ್ತು ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿತ್ತು. ಆದರೆ ಇದನ್ನ ಭಾರತ ಸರ್ಕಾರ ರಿಜೆಕ್ಟ್ ಮಾಡಿದೆ. ಈ ರಿಪೋರ್ಟ್ ಆಧಾರರಹಿತ. ಈ ಬಗ್ಗೆ ಭಾರತ ಮತ್ತು ಇರಾನ್ ಅಧಿಕಾರಿಗಳ ನಡುವೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಅಂತ ಹೇಳಿದೆ. ಏನೋ ಶಿವಾಲಿಕ್ ಹಡಗಿನ ನಂತರ ಇದೀಗ ಭಾರತದ ಮತ್ತೊಂದು ಹಡಗು ನಂದಾದೇವಿ LPG ಹೊತ್ತು ಭಾರತವನ್ನ ತಲುಪಿದೆ. ಗುಜರಾತ್ನ ವದಿನಾರ್ ಬಂದರನ್ನ ರೀಚ್ ಆಗಿರೋ ಈ ಹಡಗಲ್ಲಿ ಸುಮಾರು 45,000ಕ್ಕೂ ಅಧಿಕ ಮೆಟ್ರಿಕ್ ಟನ್ ಅಷ್ಟು LPG ಇದೆ. ಇದಕ್ಕೆ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ ಕೊಟ್ಟು ಸೇಫ್ ಆಗಿ ಹಾರ್ಮುಜ್ ಜಲಸಂಧಿಯನ್ನ ದಾಟಿಸಿದೆ. ಸೋಮವಾರ 46,000ಕ್ಕೂ ಅಧಿಕ ಮೆಟ್ರಿಕ್ ಟನ್ LPG ಹೊತ್ಕೊಂಡು ಶಿವಾಲಿಕ್ ಹಡಗು ಬಂದಿತ್ತು. ಈಗ ಇನ್ನೊಂದು ಬಂದಿದೆ. ಇನ್ನು ಇರಾನ್ನ ಈಶಾನ್ಯ ಭಾಗದಲ್ಲಿ ಬೇಹುಗಾರಿಕೆ ಆರೋಪದ ಮೇಲೆ 10 ವಿದೇಶಿಗರನ್ನ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಅರೆಸ್ಟ್ ಮಾಡಿದೆ. ಇರಾನ್ನ ಸೆನ್ಸಿಟಿವ್ ಸ್ಥಳಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಟೀಮ್ ಇರಾನ್ನಲ್ಲಿ ದೊಡ್ಡ ಮಟ್ಟದ ಆಪರೇಷನ್ ನಡೆಸೋಕೆ ಪ್ಲಾನ್ ಮಾಡಿತ್ತು. ಸದ್ಯಕ್ಕೆ ಇವರೆಲ್ಲ ಯಾವ ರಾಷ್ಟ್ರದ ನಾಗರಿಕತ್ವ ಹೊಂದಿದ್ದಾರೆ ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ಏನೋ ಆರ್ಥಿಕ ಸಂಕಷ್ಟದಲ್ಲಿರೋ ಕೆರಿಬಿಯನ್ ಕಂಟ್ರಿ ಕ್ಯೂಬಾ ಬಗ್ಗೆ ಟ್ರಂಪ್ ಮತ್ತೆ ಮಾತನಾಡಿದ್ದಾರೆ. ಕ್ಯೂಬಾವನ್ನ ಯಾವುದಾದ್ರೂ ಒಂದು ರೂಪದಲ್ಲಿ ವಶಕ್ಕೆ ಪಡೆಯೋ ಗೌರವ ನನಗೆ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕ್ಯೂಬಾವನ್ನ ನಾನು ಸ್ವತಂತ್ರಗೊಳಿಸಬಹುದು ಅಥವಾ ವಶಪಡಿಸಿಕೊಳ್ಳಬಹುದು. ಕ್ಯೂಬಾ ವಿಚಾರದಲ್ಲಿ ನಾನು ಅಂದುಕೊಂಡಿದ್ದನ್ನ ಮಾಡೋ ಅಧಿಕಾರ ನನಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಸದ್ಯ ಅಮೆರಿಕ ಮತ್ತು ಕ್ಯೂಬಾ ನಡುವೆ ಮಾತುಕತೆ ನಡೀತಾ ಇದೆ. ಈ ನಡುವೆ ಟ್ರಂಪ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಬಗ್ಗೆನೂ ಹಿಂಗೆ ಮಾತಾಡ್ತಾ ಬಂದಿದ್ರು. ಯಾರು ಸೀರಿಯಸ್ ಅಲ್ಲ ಈ ಮನುಷ್ಯ ಅಂತ ಅನ್ಕೊಂಡಿದ್ರು. ನೋಡಿದ್ರೆ ಆಗೇ ಹೋಗಿದೆ. ವೆನೆಜುವೆಲಾದಲ್ಲೂ ಅಷ್ಟೇ ಅಧ್ಯಕ್ಷರನ್ನ ಹೊತ್ಕೊಂಡು ಹೋಗಿ ಜೈಲಲ್ಲಿಟ್ಟಿದ್ದಾರೆ ಅಮೆರಿಕದಲ್ಲಿ. ಕ್ಯೂಬಾ ವಿಚಾರದಲ್ಲೂ ಕೂಡ ಟ್ರಂಪ್ ಏನಾದರೂ ಹೆಜ್ಜೆ ಇಡೋದು ಬಹುತೇಕ ಖಚಿತ. ಈಗ ಆ ರೀತಿ ವಾತಾವರಣ ಇದೆ. ಏನು ಭಾರತದಲ್ಲಿ ಭಾರಿ ಉಗ್ರ ದಾಳಿಗೆ ಪ್ಲಾನ್ ಮಾಡಿದ್ದ 7 ವಿದೇಶಿಗರನ್ನ NIA ಅರೆಸ್ಟ್ ಮಾಡಿದೆ. 6 ಜನ ಯುಕ್ರೇನ್ ಪ್ರಜೆಗಳಾದ್ರೆ ಒಬ್ಬ ಅಮೆರಿಕನ್ ಪ್ರಜೆ. ಇವ್ರನ್ನ ದಿಲ್ಲಿ, ಕೋಲ್ಕತ್ತಾ ಮತ್ತು ಲಕ್ನೋ ಏರ್ಪೋರ್ಟ್ಗಳಲ್ಲಿ ವಶಕ್ಕೆ ಪಡೆಯಲಾಗಿದೆ. ಅಮೆರಿಕನ್ ಪ್ರಜೆಯನ್ನ ಕೋಲ್ಕತ್ತಾ ಏರ್ಪೋರ್ಟ್ನಲ್ಲಿ ಹಿಡಿದ್ರೆ ಯುಕ್ರೇನ್ ಪ್ರಜೆಗಳನ್ನ ಲಕ್ನೋ ಮತ್ತು ದಿಲ್ಲಿಯಲ್ಲಿ ಬಂಧಿಸಲಾಗಿದೆ. NIAನ ಹಲವು ಟೀಮ್ಗಳು ಒಟ್ಟಿಗೆ ಕೋಆರ್ಡಿನೇಟೆಡ್ ಆಗಿ ದಾಳಿ ಮಾಡಿ ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಸದ್ಯ ಇವ್ರನ್ನ ಮಾರ್ಚ್ 27ನೇ ತಾರೀಕಿನ ತನಕ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಶಾಕಿಂಗ್ ಅಂದ್ರೆ ಇವರೆಲ್ಲರೂ ಕೂಡ ಲೀಗಲ್ ವೀಸಾ ಮೂಲಕವೇ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ರು. ಆದರೆ ಯಾವುದೇ ಪರ್ಮಿಷನ್ ಇಲ್ಲದೆ ಮಿಜೋರಾಂಗೆ ಹೋಗಿ ಅಲ್ಲಿಂದ ಬಾರ್ಡರ್ ಕ್ರಾಸ್ ಮಾಡಿ ಮ್ಯಾನ್ಮಾರ್ಗೆ ಹೋಗಿ ಬಂದಿದ್ದಾರೆ. ಅಲ್ಲಿ ಭಾರತದ ವಿರುದ್ಧ ಕೆಲಸ ಮಾಡೋ ಕೆಲ ಜನಾಂಗೀಯ ಗುಂಪುಗಳನ್ನ ಮೀಟ್ ಆಗಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಯುರೋಪ್ನಿಂದ ದೊಡ್ಡ ಮಟ್ಟದಲ್ಲಿ ಡ್ರೋನ್ಗಳನ್ನು ತರಿಸಿ ಆ ಗುಂಪುಗಳಿಗೆ ಸಪ್ಲೈ ಮಾಡಿದ್ದಾರೆ. ಭಾರತದ ಕೆಲ ಉಗ್ರ ಸಂಘಟನೆಗಳಿಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡಿದ್ರು ಮತ್ತು ಅವರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ರು. ಹಾಗೆ ದೊಡ್ಡ ಉಗ್ರ ದಾಳಿ ನಡೆಸೋಕು ಪ್ಲಾನ್ ಮಾಡಿದ್ರು ಅನ್ನೋ ವಿಚಾರ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯ ಇವರ ಮೊಬೈಲ್ ಡೇಟಾ ಚೆಕ್ ಮಾಡಿ ಇವರಿಗೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇತ್ತು ಅನ್ನೋದನ್ನ ಪತ್ತೆ ಹಚ್ಚೋ ಕೆಲಸ ನಡೀತಾ ಇದೆ. ಇವರ ಈ ಉಗ್ರ ಪ್ಲಾನ್ನಲ್ಲಿ ಇನ್ನು ಯಾರ್ಯಾರು ಶಾಮೀಲಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಜೋರಾಗಿದೆ. ಹೆಚ್ಚಿನವರು ಯುಕ್ರೇನ್ ಪ್ರಜೆಗಳಾಗಿರೋ ಕಾರಣ ಇವ್ರು ಯಾಕೆ ಇಲ್ಲಿ ಬಂದರು? ರಷ್ಯಾ ಲಿಂಕ್ ಏನಾದರೂ ಇದೆಯಾ? ರಷ್ಯಾವನ್ನ ಟಾರ್ಗೆಟ್ ಮಾಡೋಕೆ ಏನಾದರೂ ಪ್ಲಾನ್ ಇತ್ತಾ? ರಷ್ಯಾ ಯುಕ್ರೇನ್ ಯುದ್ಧದ ಆ್ಯಂಗಲ್ ಇದೆಯಾ ಇದರಲ್ಲಿ? ಅಥವಾ ಭಾರತದಲ್ಲಿ ಉಗ್ರಕೃತ್ಯ ನಡೆಸೋಕೆ ಪಾಕಿಸ್ತಾನವೇ ಇವ್ರನ್ನ ಹೈರ್ ಮಾಡ್ಕೊಂಡಿತ್ತಾ? ಬಾಡಿಗೆ ಹಂತಕರ ಇವರು ಅಥವಾ ಉಗ್ರರ? ಈ ಎಲ್ಲದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಈಗ ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ನೆಪವನ್ನ ಕೊಟ್ಟು ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸಿದ ಅಮೆರಿಕ ವಿರುದ್ಧ ಭಾರತ ಆಕ್ರೋಶ ಹೊರಹಾಕಿದೆ. ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗದ ವರದಿಯನ್ನ ತಳ್ಳಿ ಹಾಕಿದೆ. ಅಮೆರಿಕದ ಈ ಆಯೋಗಕ್ಕೆ ಭಾರತದ ಬಗ್ಗೆ ಮಾತಾಡೋ ಯಾವುದೇ ನೈತಿಕತೆನೇ ಇಲ್ಲ. ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಮತ್ತು ಪೂರ್ವಗ್ರಹ ಪೀಡಿತ ರಿಪೋರ್ಟ್. ಮೊದಲು ಅಮೆರಿಕದಲ್ಲಿ ಹಿಂದೂ ದೇವಾಲಯಗಳ ಮೇಲೆ ನಡೀತಾ ಇರೋ ದಾಳಿ ಮತ್ತು ಅಲ್ಲಿನ ವಲಸಿಗರ ಮೇಲೆ ನಡೀತಿರೋ ದೌರ್ಜನ್ಯಗಳ ಬಗ್ಗೆ ಆಯೋಗ ಗಮನ ಹರಿಸಲಿ. ಪ್ರತಿ ವರ್ಷದಂತೆ ಈ ಸಲ ಕೂಡ ತಪ್ಪು ಮಾಹಿತಿ ಮತ್ತು ಸುಳ್ಳು ಅಂಕಿಅಂಶಗಳನ್ನು ಇಟ್ಕೊಂಡು ಭಾರತವನ್ನು ಕೆಟ್ಟದಾಗಿ ಬಿಂಬಿಸೋ ಪ್ರಯತ್ನ ಮಾಡಿದ್ದೀರಾ ಅಂತ ಭಾರತದ ವಿದೇಶಾಂಗ ಇಲಾಖೆ ಕಟುವಾದ ಶಬ್ದಗಳಲ್ಲಿ ಪ್ರತಿಕ್ರಿಯೆ ಕೊಟ್ಟಿದೆ. ಈ ಆಯೋಗ ಏನ್ ಮಾಡಿತ್ತು? ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹಾಳಾಗಿದೆ, RSS, BJP ಮತ್ತು ಗುಪ್ತಚರ ಇಲಾಖೆ ಭಾರತದ ರಾ ಇದೆಯಲ್ಲ, ಇವನ್ನೆಲ್ಲ ನಿರ್ಬಂಧಿಸಬೇಕು, ಸ್ಯಾಂಕ್ಷನ್ ಹಾಕಬೇಕು ಇವ್ರ ಮೇಲೆ ಅಂತ ಹೇಳಿ ಅಮೆರಿಕ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಈಗ ಭಾರತ
ಇದನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು, ಜೊತೆಗೆ ಮಿಡಲ್ ಈಸ್ಟ್ನ ಎಲ್ಲ ಪ್ರಮುಖ ಅಪ್ಡೇಟ್ಸನ್ನು ತಲುಪಿಸುವಂಥ ಪ್ರಯತ್ನ. ಮುಂದೆ ಕೂಡ ಏನಾಗುತ್ತೆ ಇರಾನ್ ಕದನದಲ್ಲಿ, ಹಾಗೆ ಅಫ್ಘಾನ್ ಪಾಕ್ ನಡುವೆ ಏನಾಗುತ್ತೆ ಎಲ್ಲವನ್ನ ಟೈಮ್ಲಿಯಾಗಿ ನಿಮಗೆ ತಲುಪಿಸ್ತಾನೆ ಇರುವಂಥ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಕೂಡ ಇದೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಅಲ್ಲಿರೋ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಆಗೋ ಒಬ್ಬೊಬ್ಬರು ಜಾಯಿನ್ ಆದಾಗಲೂ ಕೂಡ ಅದು ನೀವು ನಮಗೆ ಕೂಡ ಅತಿ ದೊಡ್ಡ ಶಕ್ತಿ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.